ತರೋ ಬಿಸಿಲು ಗುರು, ಉರಿ ತರೋ ಬಿಸಿಲು. ಒಡೆ 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 ಮಕ್ಳುಗಳ ಥರ ಕಾಣಿಸ್ತು, ಆದ್ರೂ ನೋಡ್ಕೊಬಿಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಒಳ್ಳೇದು ನೋಡಪ್ಪ. ಹಲೋ, ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು TRP ಮೋಟೋ ವ್ಲಾಗ್ಸ್. ಸುಮಾರು ತಿಂಗಳುಗಳಾದ ಮೇಲೆ ನಿಮ್ಮನ್ನು ನೋಡ್ತಾ ಇದ್ದೀನಿ. ನಾನು ಅವೈಲೇಬಲ್ ಇರಲಿಲ್ಲ. ಸುಮಾರು ನವಂಬರೇ ಲಾಸ್ಟ್ ವ್ಲಾಗು. ನಾನು ಗೋವಾ, ಮಹಾರಾಷ್ಟ್ರ ಹೋಗಿದ್ದೆ. ನಂದು ಲಾಸ್ಟ್ ನೈಟ್ ಮೋಟೋ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ಗೆ. ಸೊ ಇದು ನನ್ನ ಬಂದು ಆಗಲೇ ನೋಡ್ತಾ ಇರ್ಬೋದು. ತುಂಬ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿದ್ದೀರಾ ಅಂದರೆ ಸೊ ನಿಮ್ಗೆ ಗೊತ್ತಿರುತ್ತೆ, ಗಾಡಿ ಅಪ್ಗ್ರೇಡ್ ಮಾಡಿದೆ. ಆ್ಯಂಡ್ ನನ್ನ ಡ್ಯೂಕಿನ ನಾನು ಮಾರಿದೆ ಅಂತ. ಆಮೇಲೆ ಇವತ್ತೇ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಗಾಡಿ ತೊಗೋಬೇಕಾದ್ರೆ ಇದು ಮಾಡಬೇಕಾದ್ರೆ ಗಾಡಿನ ಎಲ್ಲಿ ತೊಗೊಂಡೆ, ಏನಿರ್ತಾ ಅಂತ ಎಲ್ಲ ಡೀಟೇಲ್ಡ್ ವೀಡಿಯೋ ಮಾಡ್ತೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಹೊರಟಿದ್ದೀವಿ. ಕಂಟೆಂಟ್ಗೆ ಏನು ಮೋಸ ಇಲ್ಲ ನಿಮಗೆ ಈ ಸಲ ಅಂತೂ. ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಹಾಗೆ ನಿಮ್ಮ ಜವಾಬ್ದಾರಿ ಏನು ಅಂದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಕೊಡೋದು. ಬಾಬಾ ಲಗೇಜ್ ಏನು ತುಂಬ ಅಲ್ಲಾಡ್ತಿದೆ, ಚೆಕ್ ಮಾಡ್ಬೇಕು ಮತ್ತೆ ಏನಾಗಿದೆ ಅಂತ. ವೀಕ್ಷಕರೇ, ನಾವು ಆ್ಯಸ್ ಪ್ಲ್ಯಾಂಡ್ ನಾವು ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡೇ ಎಕ್ಸಿಕ್ಯೂಟ್ ಮಾಡೋದು. ಸುಮ್ಮನೆ ಬ್ಲೈಂಡಾಗಿ ಅಂತೂ ಹೋಗಲ್ಲ. ಸೊ ಫಸ್ಟು ಇವತ್ತು ಏನಿಲ್ಲ, ಕಂಪ್ಲೀಟ್ ಇವತ್ತು ರೈಡಿಂಗೇ ಇರುತ್ತೆ. ನಾವು ಯಾವ ಪ್ಲೇಸ್ ಆಗಲಿ ಇದಾಗಲಿ ಇಟ್ಟು ವಿಸಿಟ್ ಮಾಡಲ್ಲ. ಜಸ್ಟ್ ನಾವು ಇವತ್ತು ಹೋಗೋದು, ಸ್ಟೇಗೆ ಚಿಲ್ ಮಾಡೋದು ಅಷ್ಟೇ. ಸೊ ನಿಮಗೆ ಇವತ್ತು ಏನು ಕಂಟೆಂಟ್ ಸಿಗುತ್ತೆ ಅಂದರೆ ಕರ್ನಾಟಕ ಟು ತಮಿಳ್ನಾಡು ಹೋಗೋದು ಎಗೈನ್. ಆ್ಯಂಡ್ ಹೊಸ ರೋಡಿಂದ ಹೋಗ್ತಾ ಇರೋದು, ಕೊಯಂಬತ್ತೂರು ಮೇಲೆ ಹೋಗ್ತಾ ಇರೋದು. ನಾನು ಆಲ್ರೆಡಿ ಹೋಗಿದ್ದೀನಿ ಮೋಟೋ ವ್ಲಾಗಲ್ಲಿ. ನಾನು ಕೊಯಂಬತ್ತೂರೆಲ್ಲ ಕವರ್ ಮಾಡಿರಲಿಲ್ಲ. ಸೊ ನಮ್ಮ ಈ ಸಲ ಈ ರೈಡಲ್ಲಿ ಜಾಯ್ನ್ ಆಗ್ತಾರೋ ಅಂಥವ್ರು 3 ಮೆಂಬರ್ಸು. ಮಿಸ್ಟರ್ ಶಶಾಂಕ್ ಕನ್ನಡಿಗ ಒಬ್ಬ, ಆಮೇಲೆ ಇನ್ನಿಬ್ಬರದು ಯೂಟ್ಯೂಬ್ ಚಾನಲ್ ಇಲ್ಲ. ಹಾಗಾಗಿ ನಮ್ಮ NS ರೈಡರ್, ಹಂಗೆ ನಮ್ಮ TSC ಮೋಟೋ ಲೈಫ್ ಅವರು ಈ ಸಲ ಮತ್ತೆ ಪುಟ್ಲೌಡಿ ಮದುವೆ ನೋಡಬೇಕು ಅಂತ ರೈಡ್ನ ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ. ಥ್ಯಾಂಕ್ಸ್ TSC ಮೋಟೋ ಲೈಫ್ ಫಾರ್ ಪ್ಲ್ಯಾನಿಂಗ್ ದಿಸ್ ಟ್ರಿಪ್. ಆ್ಯಂಡ್ ನೀನು ಪುಟ್ಲೌಡಿ ಮದುವೆಲಿ ಅದೇನಿಟ್ಟಿದೆಯೋ ಗೊತ್ತಿಲ್ಲ, ನೀನು ಅದು ಯಾವಾಗ ಮುಗಿಸ್ತೀಯೋ ಮಗ, ಅದನ್ನು ಮಿಸ್ ಮಾಡೋಕ್ಕಾಗಲ್ಲ ಅಂತ ನೋಡ್ಕೊಂಡು ಕೂತಿದ್ಯಾ. ಏನೂ ಮಾಡೋಕ್ಕಾಗಲ್ಲ, ಇರಲಿ. ಆ್ಯಂಡ್ ನಮ್ಮ ಮಿಸ್ಟರ್ ಶಶಾಂಕ್ ಕನ್ನಡಿಗ ಅವರು ನನ್ನ ಡ್ಯೂಕ್ ತೊಗೊಂಡಾಗ ಫಸ್ಟ್ ಅವನ ಜೊತೆ ನಾನು ರೈಡ್ ಮಾಡಿದ್ದು ಅವನ ಜೊತೆನೇ. ಆಮೇಲೆ ಅದಾದಮೇಲೆ ಅವನು ಜರ್ಮನಿಗೆ ಹೊಟ್ಟೋಗಿದ್ದ, ಈಗ ವಾಪಸ್ ಬಂದಿದ್ದಾನೆ. ಸೊ ಮಗ ಅವನು ವಾಪಸ್ ಬಂದಾದ್ಮೇಲೆ ನಾನು ಜಾಯ್ನ್ ಆಗ್ತೀನಿ ಮಗ ಅಂತ ಅಂದ. ಈಗ ಸೊ ಟೋಟಲಾಗಿ 4 ಜನ ಹೊಡ್ತಿದ್ದೀವಿ. ಆಮೇಲೆ ಇನ್ನೊಬ್ಬ ಆ್ಯಡ್ ಆಗ್ತಿದ್ದಾನೆ, ಪ್ರಜ್ವಲ್ BC ಅಂತ, ನನ್ನ ಕಾಲೇಜ್ ಬ್ಯಾಚ್ಮೆಂಟು. ಸೊ ಟೋಟಲ್ 4 ಜನ ಹೊಡ್ತಿದ್ದೀವಿ. TSC ಮೋಟೋ ಲೈಫ್ ಅವ್ರು ಕ್ಯಾನ್ಸಲ್ ಆಗಿದೆ. ಆ್ಯಸ್ ಪ್ಲ್ಯಾಂಡ್ 5 ಜನ ಹೋಗಬೇಕಾಗಿತ್ತು ನಾವು. ಈಗ ಹೋಗ್ತಾ ಇರೋದು 4 ಜನ. ವೀಕ್ಷಕರೇ, ವಾಯ್ಸ್ ಬಂದಾಗಿದೆ. ಸೊ ಇವನು ಆ್ಯಸ್ ಯೂಶುವಲ್ NS ರೈಡು ಲೌಡೆ. ಆಮೇಲೆ ಹೊಸೊಬ್ಬ ರೈಡರು ನಮ್ಮ ಪ್ರಜ್ವಲ್ ಅಂತ. ಸೊ ಅವನು ಅಪಾಚಿ ರೈಡ್ ಮಾಡ್ತಾ ಇದ್ದಾನೆ. ಅವನು ಇದು ಫಸ್ಟ್ ಟೈಮ್ ಅಂತೆ, ತುಂಬ ಲಾಂಗ್ ರೈಡ್ ಹೋಗ್ತಾ ಇರೋದು. ಮಾಡಿದ್ದಾನೆ. ಎಷ್ಟು ವರ್ಷ ಗ್ಯಾಪ್ ಆಗಿದೆಯಾ? 1 ಇಯರ್ ಗ್ಯಾಪ್ ಆದಮೇಲೆ ಹುಡುಗ ರೆಡಿಯಾಗಿದ್ದಾನೆ ವಿತ್ ಪ್ರಾಪರ್ ಗೇಟ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಒಳ್ಳೇದು ನೋಡಪ್ಪ ದೇವ್ರೆ. ವೀಕ್ಷಕರೇ, ಫಸ್ಟ್ ಡೆಸ್ಟಿನೇಷನ್ ಬಂದು ನಮ್ಮದು ಕೊಳ್ಳೇಗಾಲ. ಯಾಕೆಂದರೆ ಅಲ್ಲಿಂದ ಒಬ್ಬ ರೈಡರ್ ಜಾಯ್ನ್ ಆಗ್ತಾನೆ, ನಮ್ಮ ಮಿಸ್ಟರ್ ಶಶಾಂಕ್ ಕನ್ನಡಿಗ ಅವರು. ಬಂತು ಕಣಪ್ಪ ಬೆಳಕು ಹೇಳಿವಿ ತಗೊಂಡ್ರೆ. ನೋಡಿ ವೀಕ್ಷಕರೇ, ಇದೊಂದು ಯೂಸ್ಫುಲ್ ಥಿಂಗ್. ಅಂದರೆ ಏನಾದರೂ ಬ್ಯಾಕ್ ನೋವಾದಾಗ ನಿಂತ್ಕೊಂಡು ಆರಾಮಾಗಿ ಹೋಗ್ಬೋದು. ಹೆಂಗೆ ನನ್ನ ಮಕ್ಕಳು ನಾನು ಬಂದೆ ಅಂತ ನೀವು ಹಂಗೆ ಬಂದ್ರ? ಪಕ್ಕ ಪಕ್ಕ ಇಲ್ಲಿ ಇದನ್ನು ಪಕ್ಕ ಹಾಕ್ತೀನಿ, ರೀಲ್ಗೆ ಹಾಕ್ತೀನಿ. ಸೂರ್ಯ, ಇದಕ್ಕೆ ಏನು ಹೇಳ್ತೀಯ? ಸೂರ್ಯ ಏನು ಹೇಳ್ತೀಯ? ನಿನ್ ಜನ್ಮಕ್ಕೆ ಹೋಗೋ.
ಇನ್ನೊಬ್ಬ ರೈಡರ್ ಬಂದಿದ್ದಾನೆ, ಮಿಸ್ಟರ್ ಶಶಾಂಕ್ ಕನ್ನಡಿಗ. ಮಕ್ಳುಗಳ ಥರ ಕಾಣಿಸ್ತಾನೆ, ಆದ್ರೂ ನೋಡ್ಕೊಬಿಡಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ಏನೋ. ಈ ಬುರಿ ಥರ ಬಿಸಿಲಲ್ಲಿ ವಿಂಡ್ ಬ್ಲಾಸ್ಟಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಕೇಳಿಸ್ತಾ ಇರ್ಬೋದು ಅಥವಾ ಕೇಳಿಸ್ತಾನೆ ಇರ್ಬೋದು. 12 seconds later. ಅಪ್ಪ ಏನು ವೀಕ್ಷಕರೇ, ಸತ್ಯಮಂಗಳಂ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇದು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ತಿಂಡಿ ತಿನ್ನೋಣ ಅಂದ್ಕೊಂಡು ಹಾಗೇ ಬಂದಿದ್ದೀವಿ. ಫಾರೆಸ್ಟ್ ಎಂಟ್ರಿ ಆದಮೇಲೆ ನೀನು ತಿಂಡಿ ಎಲ್ಲೂ ಸಿಗೋಲ್ಲ ಗುರು. ಫಾರೆಸ್ಟ್ ದಾಟಬೇಕು, ಫ್ಯೂಯಲ್ ಬೇರೆ ಕಮ್ಮಿ ಇದೆ. ಏನಾಗುತ್ತೆ ಫ್ಯೂಯಲ್ ಹಾಕ್ಸೋದು ಮರ್ತೆ. ಎಲ್ಲಕ್ಕೆ ಎಡವಟ್ಟು ಅಂತಾರಲ್ಲ ಗುರು, ಹಂಗಾಗೋಗೈತೆ. ಅಣ್ಣನ ಎಕ್ಸಾಸ್ಟ್ ನೋಡಿನಪ್ಪ, ಕ್ರೇಜಿ ಬರ್ತೈತೆ. ವೀಕ್ಷಕರೇ, ತಮಿಳ್ನಾಡಿಗೆ ಬಂದಾಯಿತು. ನನ್ನ ಮಕ್ಕಳು ಪಕ್ಕ ಕ್ಯಾಮ್ರಾ ಕಿತ್ಕೋತಾರೆ ಅಂತ ಅನ್ಕೋತೀನಿ. ಇಲ್ಲ, ಕಿತ್ಕೊಂಡಿಲ್ಲ, ಒಳ್ಳೇದಾಯಿತು. ನಮ್ಮ ಇಬ್ಬರು ಎಲ್ಬೋರ್ಡ್ಗಳು ಮುಂದೆ ಹೋಯ್ತವೆ, ಅದಕ್ಕೆ ಮುಂದೆನೇ ಬಿಟ್ಬಿಟ್ಟಿದ್ದೀವಿ ಅವ್ರುಗಳನ್ನ ಓಡಿಸಲಿ ಅಂತ. ಯಾಕೆಂದ್ರೆ ನಾವು ಮುಂದೆ ಹೋದರೆ ಇವ್ರುಗಳು ಮಿಸ್ ಆಗೋದು, ಇವ್ರುಗಳು ಓವರ್ಟೇಕ್ ಮಾಡದೇ ಇರೋದು. ಅದಕ್ಕೇ ಇವ್ರುಗಳನ್ನೇ ಮುಂದೆ ಬಿಟ್ಬಿಟ್ಟಿದ್ದೀವಿ ಓಡಿಸ್ಲಿ ಅಂತ ಸ್ವಲ್ಪ. ಯಾಕೆಂದರೆ ಗೊತ್ತಾಗುತ್ತೆ ಹೆಂಗೆ ಓಡಿಸ್ಬೇಕು ಏನು ಎತ್ತ ಅಂತ. ಕಾರ್ನರಿಂಗಲ್ಲಿ ಈ ಥರ ಹೋಗ್ಬಾರ್ದು. ಘಾಟ್ ಸೆಕ್ಷನಲ್ಲಿ ಗಾಡಿ ಓಡ್ಸೋಕ್ಕೆ ತುಂಬ ಖುಷಿ ಗುರು. ಆದರೂ ಈ ಥರ ಹಿಂಗೆ ಕಾರ್ನರಿಂಗ್ ಹೊಡ್ಕೊಂಡು ನಾನಕ್ಕೆ ಹೋಗೋದು. ಒಡೆ 12 seconds later. Bro! A few inches later. ಜೈ ಓಡ್ರಿ ಅಯ್ಯೋ ಹಾ ಅಯ್ಯೋ 81% ಐತಿ ಇನ್ನೂ ಕ್ರೇಜಿ. ನನಗೂ ಬಂತು, ನಾನಾಗಿದ್ದ ತಕ್ಷಣ ಬಂತು. ನೋಡಪ್ಪ, ರೈಡರ್ಸ್ಗೆಲ್ಲ ಎಷ್ಟು ಮರ್ಯಾದೆ ಸಿಗುತ್ತೆ ಅಂತ. ಅಯ್ಯೋ ಏನದು, ಬರಡು ಭೂಮಿ ಅಲ್ಲ, ಹಂಗೆ ಬೆಂಕಿ ಅವನು ನಮ್ಮ ಹುಡುಗ. ಓಕೆ ಚಿನ್ನ, ಓಕೆ ಚಿನ್ನ. ಓಕೆ ಥ್ಯಾಂಕ್ ಯು ಚಿನ್ನ. ನುಗ್ರಪ್ಪ ಏಡಿ ಬೈತೆ ಸೈಡ್ ಬರೋ. ಗುದ್ಬಿಡ್ಲಾ? ನಮ್ಮ ವಯಸ್ಸು ನಮ್ಮ ಹುಡುಗ ಕಣ, ನಮ್ಮ ಹುಡುಗ. ಅರ್ಥ ಆಯ್ತು ಅನ್ಸುತ್ತೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲದೀನಿ ಬ್ರೋ. ನನಗೆ ಹೊಡ್ಯಾಕ ಕೂತಾರ ಬ್ರೋ. ಎಲ್ಲಿಂದನ ಬ್ರೋ? ಇಲ್ಲಿ ಎನ್ಮೇದಂ ಬ್ರೋ. ಎಲ್ಲಿ ಬನ್ನಿ ಬ್ರೋ. ಇಲ್ಲದಿ ನೋಡಿ ಬ್ರೋ, ಡೌನ್ ಆಗಿನಿ. ಇಲ್ಲದೇನಿ ಬ್ರೋ, ಡೌನ್ ಆಗಿ. ಅಪ್ಪ ಗುರು, ತುಂಬ ಬಿಸಿಲು ಗುರು, ತುಂಬ ಅಂದರೆ ತುಂಬ ಬಿಸಿಲು. ಎಲ್ಲೋದ್ರೂ ಕಮ್ಮಿ ಅಂದರೂ ಒಂದು 50 ಕಿಲೋಮೀಟ್ರಿಗೆ ಒಂದು ಪಿಟ್ ಸ್ಟಾಪ್ ಹಾಕೊಂಡು ಹೋಗಿದ್ದೀವಿ. ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಇಲ್ಲಾಂದರೆ ಎಷ್ಟೊತ್ತಿಗೆ ನಾವು ರೀಚ್ ಆಗ್ತಾಯಿದ್ವಿ. ಈಗ ಒಂದು ಸ್ವಲ್ಪ ತಂಪಾಗಿದೆ, ಓಡಿಸ್ಬೋದು ಗಾಡಿನ. ಆಗಿತ್ತು ಉರಿ ತರೋ ಬಿಸಿಲು ಗುರು, ಓಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಆಲ್ರೆಡಿ 3:17 ಆಯಿತು. ಸೊ ನಿಮಗೆ ಗೊತ್ತಿರೋಂಗೆ ಒಂದು 10:30, 11 ಮೇಲೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. 12 to 3 ಬಿಸಿಲು ಇದ್ದೇ ಇರುತ್ತೆ. ತುಂಬ ಏನು ಸೂರ್ಯ ಎತ್ತಿ ಮಕ್ಕೊಡ್ದಂಗೆ ಇರುತ್ತೆ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಗುರು. 6:45 ತೋರಿಸ್ತಿದೆ. ನಾವು ಮತ್ತೆ ಒಂದು ಪಿಟ್ ಸ್ಟಾಪ್ ಹಾಕಿ ಹೋಗೋ ಅಷ್ಟರಲ್ಲಿ ಮೋಸ್ಟ್ ಪ್ರಾಬಬ್ಲಿ 7 ಆಗ್ಬೋದು, ಅಥವಾ ಇನ್ನೂ ಬೇಗನೂ ರೀಚ್ ಆಗ್ಬೋದು. ಇನ್ನು ನಾವು ಊಟ ಮಾಡಬೇಕು. ಊಟ ಮಾಡೋಕ್ಕೆ ಯಾವ್ದಾದ್ರು ಒಂದು ಪ್ಲೇಸ್ ನೋಡಿ ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನೀವು 7:30 ಆಗುತ್ತೆ. ಇನ್ನು ನಾವು ಹೋಗಿ ಇನ್ನು ಫ್ರೆಶ್ ಅಪ್ ಆಗಿ ಚಿಲ್ ಮಾಡ್ತೀವಿ ಅಷ್ಟೇ. ರೆಸಾರ್ಟ್ ಅಂತೂ ಕ್ರೇಜಿ ಆಗಿದೆ. ಈಗ ನಾವು ಮಾಡ್ತಾ ಇರೋದು ಟೆಂಟ್ ಸ್ಟೇ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ವೀಕ್ಷಕರೇ, ಈಗ ನಾವು ಕೊಡೈಕೆನಾಲ್ಗೆ ಇನ್ನು 99 ಕಿಲೋಮೀಟ್ರ್ ಇದೆ.
ಏನಿಲ್ಲ ಗುರು, ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ, ಆರಾಮಾಗಿ ರೆಸ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಇಶ್ಯೂ ಇದೆ ಕ್ರೂಸ್ ಕಂಟ್ರೋಲಲ್ಲಿ, ಬಟ್ ಸ್ಟಿಲ್ ಆದರೂ ಕೈ ಕಾಲೆಲ್ಲ ನೋವು ಬರ್ತತ್ತು. ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ಟ್ರೈಟ್ ರೋಡ್ ಬೇರೆ ಇತ್ತು, ಅದಕ್ಕೆ ಬಿಟ್ಟಿದ್ದೆ ಓಡಲಿ ಅದಾಗದೆ ಅಂತ. ಕ್ರೇಜಿ ಐತೆ ಗುರು. ಹೊಡಿ 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 ಫುಲ್ ಟಾಸ್ ಬಿಟ್ಟು ಟೆಸ್ಟ್ ಮಾಡ್ತವನೆ. ನಾನು ಟೆಸ್ಟ್ ಮಾಡೋಣ. ಬಟ್ ಮುಂದೆ ವ್ಯೂ ಏನು ಗುರು, ಹಿಂಗೆ ಕಾಣಿಸ್ತಿದೆ, ಕ್ರೇಜಿಯಾಗಿ ಕಾಣಿಸ್ತಿದೆ.